ಅಲ್ಲ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ ನಾನು ಆಡ್ತೀನಿ ನಾಟಕ. ಎಲ್ಲ ದಡ್ರು ನಾನೆಲ್ಲೋ ಪತ್ತೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಒಬ್ಬರು ಪತ್ತೆ ಮಾಡಿಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಇರೋದು ಬಿಟ್ಬಿಟ್ಟು ಜಮೀನ್ದಾರ ಮಗ ಅದನ್ನಂತ ನನ್ನ ಮಗಳನ್ನ ಸರಿಯಾಗಿ ಮಾಡಿದೆ ನಾನು. ಇಲ್ಲಾಂದ್ರೆ ಹೆಂಗಾರ ಮಾಡಿ ಮದುವೆ ಮಾಡ್ಬಿಡೋರು. ಇವ್ರಿಗೆ ಒಳ್ಳೆ ತಂದಿಂದ ಗೆಲ್ಲಕ್ಕೆ ಆಗಲ್ಲ. ಬರೀ ಸುಳ್ಳು ತಟ್ಟವಾಡ ಹಾಕೊಂಡೆ ಜೀವನ ಮಾಡಬೇಕು. ನಿಜ ಹೇಳಿದ್ರೆ ಅಷ್ಟೊಂದು ಥರ ಬುಡ್ಕತ್ತೀನಿ. ಬೇಡಕಲ್ಲ ಬೇಡ, ನನ್ನ ಮಗಳನ್ನ ನೀನೇ ಮದುವೆ ಮಾಡ್ಕೊ ಅಂದ್ರೆ ಕೇಳಕ್ಕಿಲ್ಲ. ಆಮೇಲೆ ನನ್ನ ಸೊಸೆ ಅವ್ರ ಹೆಣ್ಣು ತಮ್ಮನ ಮಗಳು ಮದುವೆ ಮಾಡ್ಬೇಕಂತ ಅವಳು. ನನ್ನ ಮಗಳು ನಾನು ಇಲ್ಲಿಗೆ ಮಾಡಕ್ಕೆ ಬೇರೆ ಮಾಡ್ತೀನಿ ಅಂತ ಅವಳು. ಎಲ್ಲರೂ ಬಾಯಿ ಮುಚ್ಕೊಂಡ್ರು ನಾನು ಆಡಿದ್ದು ಒಂದೇ ಒಂದು ನಾಟಕದಿಂದ. ಏನು ಮಾಡೋದು, ಎಷ್ಟು ನಿಜವಾಗಿ ನಡ್ಕೊಂಡ್ರು ಅಷ್ಟೇ ಅಲ್ಲ. ಅಷ್ಟೊಂದು ಥರ ಹೇಳಿದ್ರು ಕೇಳಕ್ಕಿಲ್ಲ, ಮಾಡಿದ್ರು ಕೇಳಕ್ಕಿಲ್ಲ. ಹೆಂಗಾರೆ ಮಾಡಿ ಮದುವೆ ನಿಲ್ಲಿಸ್ಬಿಟ್ರೆ ಮುಗೀತು ನನ್ನ ಕತೆ. ಇನ್ನು ಹೆಂಗೋ ನನ್ನ ಮಗನಿಗೆ ಫಿಕ್ಸು. ನಮ್ಮ ಕುಳ್ಳ ಮಾಲೊಂದು ಜೋಡಿ ಸರಿ, ಬೇರೆಯವ್ರು ಯಾವ ಜೋಡಿ ಸರಿ ಇಲ್ಲ. ಅಮ್ಮ 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 ಅಯ್ಯೋ ಬತ್ತಾನೆ ಕಣಪ್ಪ, ಬೇತಾನೆ ಕುಳ್ಳ ಬತ್ತಾನೆ. ನಾಟಕ ಶುರು ಮಾಡ್ಕೋಬೇಕು. ನಾಟಕ. ಅಯ್ಯಪ್ಪ ಮಂಡಿ ನೋವು ಕಣಪ್ಪ, ಮಂಡಿ ನೋವು. ಅಮ್ಮ ಯಾಕಮ್ಮ ಬಿದ್ಬಿಟ್ಟಿ ಅಂತಲ್ಲ ಕಣಪ್ಪ, ಜಾರಿ ಬಿದ್ಬಿಟ್ಟೆ ಕಣಪ್ಪ, ಮಂಡಿ ನೋವು. ನೀನ್ ನೋಡಿದ್ರೆ ಬಿದ್ದಂಗೆ ಕಾಣ್ತಿಲ್ವಲ್ಲಮ್ಮ. ಆರಾಮಾಗಿ ಕೂತಿದ್ದಿ, ಇಲ್ಲ ಗಾಯ ಎಲ್ಲ ತೋರ್ಸು. ಮಂಡಿಲಿ ಗಾಯ ಆಗಿಲ್ಲ, ಒಳ್ಳೆವನಂಗ ಆಗ್ಬಿಟ್ಟು ಏನು ನೋಯ್ತದೆ ಕಣಪ್ಪ, ನೋಯ್ತದೆ. ಸೋಪ ಚಂದಾಗ ಹಾಕೊಂಡು ಚೊಂಬುಡ್ಕಂಗೆ ಓಡಾಡದ್ನ ಜಾರಿ ಒಂಥರ ಬಿದ್ದುಬಿಟ್ಟು ಒಂಥರ ಮಂಡಿ ಉಳ್ಕಿಸ್ಕೊಬಿಟ್ಟೆ ಕಣಪ್ಪ, ಅಷ್ಟೇ. ಅಲ್ಲ ಕಣಮ್ಮ, ನೋಡ್ಕೊ ಮಾಡ್ಕೊಂಡು ಇದು ಮಾಡ್ಬೇಕು ತಾನೆ ನೀನು. ನಿಂಗೆ ಎಷ್ಟು ಸತಿ ಹೇಳಿರೋದು ಹುಷಾರಾಗಿರಮ್ಮ ಅಂತ. ಅಯ್ಯೋ ನಂದೇನಪ್ಪ, ನಾನು ಈಗ ಸತ್ರು ನಡೀತದೆ, ನಾನು ಗಳಿಗೆ ಸತ್ರು ನಡೀತದೆ. ನೀವು ಬಾಳಲ್ಲಿ ಬದುಕರೆ ನನ್ನ ಮಾತು ಕೇಳಲ್ವಲ್ಲ. ನಾನು ಏನು ಮಾಡನೆ ಬಾಳ ಬದುಕಾಡ ಮಕ್ಕಳೇ ನನ್ನ ಮಾತು ಕೇಳ್ತಿಲ್ಲ. ನಾನು ಏನು ಮಾಡಂದ್ರಪ್ಪ, ಏನು ಮಾಡೋದು, ಸುಮ್ಮನೆ ಇಷ್ಟಿದ್ರು ಅಷ್ಟೇ, ಇಲ್ಲದಿರು ಅಷ್ಟೇ. ನನಗೆ ರೋಸ್ ಹೋಗ್ಬಿಟ್ಟದೆ, ಜೀವನ ರೋಸ್ ಹೋಗ್ಬಿಟ್ಟದೆ. ಯಾವ್ದೇ ಕಮ್ಮಂಗೆ ಮಾತಾಡಿ, ಏನೇನ ಮಾತ್ರ ಬೇಡ ನೀನು. ಯಾಕನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರಂತಲ್ಲಮ್ಮ ನಿನ್ನ ನೋಡಕ್ಕೆ. ಅಷ್ಟು ಮಾಡಿ ಬಿದ್ದಿದ್ಯಮ್ಮ, ಅತ್ತೆ ಮಾವ ಎಲ್ಲ ಬಂದಿದ್ರಂತಲ್ಲ. ನೀನು ಮಾಡಲಪ್ಪ, ನನ್ನ ಮಗಳು ನೋಡಕಂತ ಬಂದಿದ್ಲು ಕಣಪ್ಪ, ನನ್ನ ನೋಡಕಂತ ಬಂದಿದ್ಲು. ನೀನು ನೋಡಿದ್ರೆ ಏನು ನಾಟಕ ಆಡ್ತಾ ಇದೆಯಾ ಅನ್ಸದೆ ಕಣಮ್ಮ. ನೀನು ನೋಡಿದ್ರೆ ಕಾಲು ನೋವು ಅಂತಿದ್ದಿ, ಆರಾಮಾಗೇ ಇದ್ದಿ. ಅಯ್ಯೋ ಇನ್ನೇನು ಮಾಡೋಣಪ್ಪ, ಬಾಯಿ ಬಿಡ್ಕೊಳ್ಳೋನ್ಲ ಕುಂದಾಡಣ ನಾನು. ಇದು ಒಳ್ಳೆ ಚೆನ್ನಾಗದೆ ಬಿಡು. ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಅಮ್ಮ. ನನ್ನ ಮೇಲೆ ಆಣೆ ಮಾಡಿಳಮ್ಮ, ನೋಡಿ ಬಿಡದ. ನನ್ನ ಮೇಲೆ ಆಣೆ ಮಾಡಿಳಮ್ಮ. ಚಿಂದಿ ಚಿಂದಿ ಹಿಂಗಾಯ್ತು ಬೈಲ್ ನೋಡು, ಹಿಂಗಾಗ್ಬಿಡ್ತು. ಯಕ್ಕ ನಿಜ ಹೇಳಮ್ಮ ನೀನು. ನನ್ನ ಮೇಲೆ ಆಣೆ ಮಾಡಿ ಹೇಳಮ್ಮ ನೀನು, ನೋಡೇ ಬಿಡದ. ಯಾಕೆ ಹೇಳ್ಬೇಕು, ಬಿದ್ದಕ್ಕಲ್ಲ ನಿಜವಾಗ್ಲು ಬಿದ್ದೆ, ಬಿಲ್ದನೆ ಇದಾನ. ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ನಡಿಯಮ್ಮ. ಅದೆಲ್ಲಿ ಬಿದ್ದಿದಿ ನೋಡೋದನ್ನ ಬಮ್ಮಿಡಿ. ಈ ನನ್ನ ಮಗ ಅದಕ್ಲ ಅಮ್ಮನ ಮೇಲೆ ಮನ ಪಟ್ಟಿ ನೀನು. ಓ ನೀನು ಸರಿದವನೇ. ಬಮ್ಮ ಇಲ್ಲ ಅಂತ ಆಸ್ಪತ್ರೆಗೆ ಹೋಗೋದಾ? ಬಾ ಆಸ್ಪತ್ರೆಗೆ ಹೋಗೋದಾ? ಹೆಂಗೋ ಮಂಡಿ ನೋಯ್ತದಲ್ಲ, ವಾಸ ಆಯ್ತದೆ. ಬಮ್ಮ ಊಟದ ಇನ್ನೊಂದು ಸೋದರಾಗಿತ್ತು ಹೋಗಪ್ಪ. ನಾನು ಒಂಚೂರು ಬಿಸಿನೀರಲ್ಲಿ ತೊಳ್ಕೊಂಡು ಒಂಚೂರ ಕೊಬ್ಬರಿ ಎಣ್ಣೆ ಸರ್ಕೊಂಡ್ರೆ ಸರಿ ಆಯ್ತದೆ ಕತೆ. ಹೋಗು, ಎಂತ ಆಸ್ಪತ್ರೆಗೆ ಇದಕ್ಕೆಲ್ಲವ. ನೀನು ಸರಿ ಇದಾವನೆ ಕಂಡ್ಬಿಡು. ಇದಕ್ಕೆಲ್ಲ ಆಸ್ಪತ್ರೆಗೆ ಹೋದಾರ? ಹೋಗಪ್ಪ ಹೋಗು. ಹೋಗ್ಲಿಯಮ್ಮ, ಮಾಲೂನ್ ಮೇಲೆ ಆಣೆ ಮಾಡಿ ಹೇಳು. ನಾನು ನಿಜವಾಗ್ಲೂ ಬಿದ್ದಿ ಅಂದ್ರೆ ನೀನು ಸುದ್ದಿಗೆ ಬರೀಕ್ಲಕ್ಕನಮ್ಮ. ನಿಜ ಅಂತ ಗೊತ್ತಾಗ್ಬಿಟ್ರೆ ನೀನು ಸುದ್ದಿಗೆ ಬರೀಕ್ಲ ಹೇಳಮ್ಮ. ಯಾಕಪ್ಪ ಹಿಂಗಾಡಿ, ಅದಕ್ಕೆ ಅಮ್ಮನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಹೇಳಮ್ಮ, ನಂಬಿಕೆ ಇಲ್ದಿರೋ ಕತೆ ಆಣೆ ಮಾಡೋತಿರೋದು. ಲೋ ಇದೆಲ್ಲನೂ ಮಾಡ್ತಿರೋದು ನಿನ್ಗೋಸ್ಕರ ಕಣಪ್ಪ, ನಿನ್ಗೋಸ್ಕರ ಮಾಡ್ತಿರೋದು. ಈ ಅಮ್ಮ ಯಾರಿಗೋಸ್ಕರ ಬಡ್ದಾಡೋನು ಈ ಮನೇಲಿ? ಅವಳೇ ಅಮ್ಮ ಅಂದ್ರೆ ನಿನ್ಗೋಸ್ಕರ, ಮಾಲನ್ಗೋಸ್ಕರ. ನಿಮ್ಮಿಬ್ಬರು ಒಂದು ಮಾಡೋದೇ ಕಣಪ್ಪ ನನ್ನ ಉದ್ದೇಶ. ಮಾಲ ಬೇರೆಯವ್ರ ಮದುವೆ ಮಾಡೋರು ಲಯಕ್ ಇರಕ್ಕಿಲ್ಲ, ನಿನ್ಗೆ ಮದುವೆ ಆದ್ರೆ ಲಯಕು ಮಾಲ, ಗೊತ್ತಾ? ನೀನು ಹಿಂಗೆಲ್ಲ ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದಿಲ್ಲ. ಏನಮ್ಮ ನಿಂದು, ನಿನ್ನ ಅವಸ್ಥೆ ಏನಮ್ಮ? ಅಲ್ಲ ಅತ್ತೆಗೆ ಮಾನ ಮರಿದಿ ಪ್ರಶ್ನೆ ಕಣಮ್ಮ. ಜಮೀನ್ದಾರು ಮನೆಯವರು ಅಂದ್ರೆ ಸುಳ್ಳುವ ಒಪ್ಪನ ಮಾತೆಲ್ಲ ಆಗಿ ಮನಸ್ಸಸ್ತ್ರ ಆಗೋ ಟೈಮಲ್ಲಿ ನೀನು ಕಿತಾಕಿದೆಯಲ್ಲ ಸರಿಯಾ? ಜನ ಏನು ಅನ್ಕೊಂಡಾರಮ್ಮ? ಅಮ್ಮ ಒಂದು ಹೆಣ್ಣಿನ ಜೊತೆ ಬಾಳಟ ಜೊತೆ ಹಿಂಗೆಲ್ಲ ಆಡ್ಬೇಡ್ದು. ಸದ್ಯಕ್ಲ ನಾನು ಮಾಡಿದ್ದೀನಿ ನಿನ್ಗೋಸ್ಕರ ಕಲ್ಲಲ್ಲ. ನಾನು ಮಾಡಿದ್ರೆ ಈ ಚೌಡಿ ಮಾಡಿದ್ರೆ ಯಾವತ್ತೂ ಒಳ್ಳೇದಾಗೆ ಮಾಡಿರ್ತಾಳೆ, ಸರಿಯಾ? ಅದನ್ನ ಮಾತ್ರ ತಿಳ್ಕೊಬಿಡು. ಮದ್ವೆಗಿದ್ವಿ ಆಗಲ್ಲ ಅಂದಿಯ ಮಗನೇ. ನಾನು ಸುಮ್ಮನೆ ಹಾಕಿದ ಈಗ ಮಂಡಿ ಮುರಿದೋಗೋದೆ ಅಂತ ನಾಟಕಾಡಿ ನಿಜವ್ರು ಮುರ್ಕಡೆ ಕುತ್ಕೊಬಿಡ್ತೀನಿ ನಾನು. ತಲೆ ಕೆಡಿಸ್ಬಿಡಕಮ್ಮ ನೀನು. ತಲೆ ನೀನು ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಎಷ್ಟು ಸತಿ ಹೇಳದಮ್ಮ ನಿನಗೆ. ಹೇಳಿ ನನಗೂ ಸಾಕಾಗಿ ಹೋಗಿನ ಕಣಮ್ಮ ನಾನುವೇ. ಅಮ್ಮ ಬುದ್ಧಿ ಕಲಿಬೇಕಮ್ಮ ನೀನು. ಹಿಂಗೆ ತಿಳ್ಕೊಂಡಿತ್ತಿಲ್ಲ ಕಣಮ್ಮ, ನಿನ್ನ ಮೇಲೆ ನಂಬಿಕೆ ಇಟ್ಟಿದೆ. ನೀನು ಈ ಥರ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ. ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟಿಲ್ಲ ನೀನು. ಹಿಂಗಮ್ಮ ಮಾಡೋದು ನೀನು. ಅಮ್ಮ ಹೋಗಮ್ಮ ನೀನು. ಅಮ್ಮ ಹಿಂಗೆ ಅಂತ ತಿಳ್ಕೊಂಡಿತ್ತಿಲ್ಲ ನಾನು. ಅಯ್ಯೋ ಈ ಮುಂದೆ ಬಾಯಿ ಸುಮ್ಕಿರಕ್ಕಿಲ್ಲ. ದಡಕ್ ದುಡುಕಂತ ಹೇಳ್ಬಿಟ್ಟೆ, ಕಾಪ ಮಾಡ್ಕೊಂಡು ಯಾರ ಜೊತೆ ಹೇಳ್ಬಿಟ್ಟು ಅಂತ ಅದು ಬೇರೆ ಭಯ ಆಯ್ತಾ ಕೂತದೆ. ಅಯ್ಯೋ ಹೇಳ್ತಾನೆ ತಕೋ, ಸುಮ್ಮನಂಗಂದು ಹೇಳ್ತೀನಿ ಅಷ್ಟೇ. ಇಂತೂ ಆ ಮದುವೆ ಮುರಿದ್ಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಮಾಲ ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಮನೇಲೆ ಚೆನ್ನಾಗಿರ್ತಾಳೆ. ಅಮ್ಮ ಅಮ್ಮ
ಹೇಳು ಮಗಳೇ. ಮತ್ತೆ ನಾನು ನಿನ್ನು ಕಾಲ್ ಮುದ್ದೋಗದಲ್ಲ ಅದಕ್ಕೆ ಮಾತಾಡ್ತದ ಅನ್ಕೊಂಡು ಬಂದೆ. ಅವ್ವ ನಿಂಗೋತ್ಕದ ಒಂದ್ ತೊಂಬಲೆ ಹಾಲ್ ಕೊತ್ ಕಲ್ತವ್ಲೆ ತಕ ಬಂದೆ. ಅದಕ್ಕೆ ಮಾವ ಮಾವ ನೀನು ಹಾಲ್ ಕುದಿ ಮಾವ ಅಮ್ಮಂಗೆ ಕೊತ್ತಿಬಿಟ್ಟು ಬರ್ತೀನಿ ಅಂದಿದ್ಕೆ ಮೊಕ ತಿದ್ದುಕೊಂಡು ಹೊಂಟೋಗ್ಬಿಟ್ಟ ಮಾವ. ತದ್ನೇ ಇಲ್ಲಮ್ಮ ಮಾತಾಡ್ಸ್ತಾನೆ ಬಿಡು, ತಲೆಯ ಕೆಡ್ಸ್ಕೊಂಡಿ. ನಾನಿಲ್ವಾ ನಾನಿಲ್ವ ಬಾ ಮಗಳಲ್ಲಿ ಎಲ್ಲಮ್ಮ ಆಮೇಲೆ ಕೂತ್ಕೊಳ್ಳಿ, ಏನೋ ಮಾತಾಡ್ಬೇಕು. ಅವನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ಗೆ ಜಮೀನ್ದಾರ ಮಗ ಕಂಡ್ರೆ ಇಷ್ಟವ? ನಿಮ್ಮವ್ವ ಮದುವೆ ಮಾಡಕ್ ಓಡಾಡ್ತಾವಳಲ್ಲ. ನಂಗೆ ಇಷ್ಟ ಇಲ್ಲ, ಒಂತೂದು ಇಷ್ಟ ಇಲ್ಲ. ಅವನೇ ಹೇಳ್ದ ನಿನ್ ಕಂದೆ ನಂಗೆ ಇಷ್ಟ ಇಲ್ಲ ಅಂತ. ನಾನು ಇಷ್ಟ ಪದಕ್ಕಿಲ್ಲ. ಅವನು ಅಪ್ಪನು ತೇಕೊಂಡು ಹಂಗ ಆದದ್ದು. ದವಿ ಅನ್ನಂಗೂ ಇಷ್ಟ ಇಲ್ಲ, ನಂಗೂ ಇಷ್ಟ ಇಲ್ಲ. ಅವಳಿಗೆ ನಿಮ್ಮ ಊರಿಗೆ ದೊಡ್ಡ ರೋಗ ಬಂದ್ಬಿಟ್ಟದೆ, ದೊಡ್ಡ ರೋಗ. ಆಸ್ತಿ ಹುಚ್ಚಿ ಆಗ್ಬಿಟ್ಟಾಳೆ ಅವಳು. ಅದಕ್ಕೆ ಮಗಳು ಚೆನ್ನಾಗಿರ್ಲಿ ಅಂತ ಹಾಸ್ಯ ಮಾಡ್ತಾಳಲ್ಲ, ಅದಕ್ಕೆ ಹಂಗಂತೂ ಓದು ಇಷ್ಟ ಇಲ್ಲ ಅಮ್ಮ. ಅದಾಗಲ್ಲ ಅಂತ ಅನ್ಬೇಕಿತ್ತು ನೀನು. ಅಯ್ಯೋ ಒತ್ತಿದ್ದೀನಾಗಂತ ಊಟನು ಮಧ್ಯಾಹ್ನ ಕೂತಿದ್ದೆ ನಾನು, ಮಧ್ಯ ಆಗಲ್ಲ ಅಂತ. ಅದಕ್ಕೆ ಅವ್ವ ನಾನು ಮಧ್ಯ ಆಗಕ್ಕಿಲ್ಲ ಅಂದೆ. ನಾನು ಅಪ್ಪನು ಮನೆ ಒಳಗೆ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟವ್ದೆ. ಓ ಇದಾ ಪ್ಲಾನ್ ಅವ್ರದ್ದು? ಅವ್ರು ಹೇಗೆ ಮದುವೆ ಮಾಡ್ಕೊಡ್ಬೇಕು ಹಂಗೆ ಮಾಡ್ತೀನಿ ಅವ್ರಿಗೆ. ಮಾವ್ರ ಕಂಡ್ರೆ ಇಷ್ಟವ ನಿನ್ಗೆ? ಮಾವ ಬ್ಯಾದ ಅದಕ್ಕವ. ಮಾವ ನನ್ನ ಮಧ್ಯ ಮಕ್ಕಳಕ್ಕಿಲ್ವಂತೆ ಹೇಳ್ದ, ನಿನ್ನ ಮಧ್ಯ ಮಕ್ಕಳಕ್ಕಿಲ್ಲ ನಾನು ಅನ್ಬಿಟ್ಟು. ಕೋಳಿ ಕೇಳಿ ಮಸಾಲೆ ಯಾರ್ದಾರ ನಿನಗೆ ಒಪ್ಪಿಗೆ ತಾನೆ? ಇವನ್ ಬೇಡ ಕಣಪ್ಪ, ನಮ್ಮ ಒಬ್ಬ ಇರ್ತದೆ ನಂಗೆ. ಅದಕ್ಕೆ ನಂಗೆ ಮಧ್ಯಾಹ್ನ ಬೇಡ. ದಡ್ಡಿ ಹಂಗೆ ಆಡ್ಬೇಡ. ಎಲ್ಲಾರನ್ನೂ ಒಪ್ಪಿಸೋ ಜವಾಬ್ದಾರಿ ನಂದು. ನೀನು ಕುಳ್ಳನ್ ಮದುವೆ ಆಯ್ತೀನಿ ಅಂದ್ರೆ ನಾನು ಒಪ್ಪಿಸ್ತೀನಿ. ಕುಳ್ಳ ಬೇಡ ಅನ್ಬಿಟ್ರೆ ನಿನ್ಗೆ ಯಾಕೆ ಅವೆಲ್ಲವ? ನಿನ್ಗೆ ಇಷ್ಟ ತಾನೆ? ನನ್ಗಿತ್ತ, ಸುಳ್ಳು ಹೇಳ್ಬೇಡ. ನಂಗೆ ನಿಜವಾಗ್ಲೂ ಇತ್ತ. ಕುಳ್ಳನ್ ಕಂದೆ ಬಾದಿ ಆತೆ ನಂಗೆ. ನಾನು ಎತ್ತೊತ್ತಲ್ಲ ಹೋಗಿ ನನ್ನ ಮಧ್ಯ ಮಕ್ಕೋ ಅಂದ್ರೆ ಅವ್ನ ತಲೆನೇ ಕೆಟ್ಕೊಳಕ್ಕಿಲ್ಲ. ನಾನು ಹೋಗ್ಬಿಟ್ಟು ಓದೋಗ್ಬಿಡದ ನಾವು ಅಂತ ಅಂದೆ, ಹಂಗೂ ತಲೆ ಕೆಟ್ಕೊಳ್ಳಿಲ್ಲ. ಅಂದ್ಮೇಲೆ ಸಾಕು ಬಿಡು, ಇನ್ನೆಲ್ಲ ನನ್ನ ಇಷ್ಟ. ಒಪ್ಪಿಸ್ಬೇಕು ಹಂಗೆ ಒಪ್ಪಿಸ್ತೀನಿ, ನೀ ಹೆಂಗೆ ಒಪ್ಪಿಸ್ಬೇಕು ಹಂಗೆ ಒಪ್ಪಿಸ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಹಂಗ ನಿನ್ ಜಮೀನ್ದಾರ ಮಗ ಇಷ್ಟ ಇಲ್ಲ ತಾನೇ? ನನ್ನ ಆಟಗಳನ್ನ ಬರೋದೇ ಬೇಡ, ಹಂಗೆ ಮಾಡ್ಬಿಡದ. ಅವಂಗೆ ಗೊತ್ತದ್ದೆ ಬೇದದ್ ಮಾತ್ಕೊತದ್ದೆ ಕಣ್ಣಮ್ಮ. ಅದಕ್ಕೆ ನಾನು ಏನು ಮಾತಾಡಕ್ಕಿಲ್ಲ, ತುಮ್ನೆ ಇದ್ದದ್ದು ಅಮ್ಮ. ಅವ್ರು ಬೇಜಾರು ಮಾಡ್ಕೊತಾರೆ, ಇವ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ರೆ ನೀನು ನಿನ್ನ ಜೀವನ ಮಾಡ್ಕೊಂಡು ಕುತ್ಕೋಬೇಕಾಯ್ತದೆ. ನೋಡು ಮಲ, ಈಗ ಮದುವೆ ಅನ್ನೋದು ಒಂದು ನಿರ್ಧಾರ. ಮದುವೆ ಅನ್ನೋದು ಒಂದೇ ಸತಿ ಆಗೋದು. ನಿರ್ಧಾರ ತಗೊಂಡು ಮದುವೆ ಆಗು. ಇಷ್ಟ ಇಲ್ಲದೆ ಮದುವೆ ಆಗ್ಬಿಟ್ಟು ಸಾಯ ಗಂಟ ಅನ್ಭವಿಸ್ಬೇಡ ನೀನು. ಮತ್ತೆ ಅವ್ವ ಅಪ್ಪ ಬೇದದ್ ಮಾತ್ಕೊಂಡ್ರೆ ಅವರು ಸರಿ ಆಯ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿಯಾ? ಕಣ್ಣಮ್ಮ ಮುಂದುವರಿಯುವುದು. ನೋಡ್ರಪ್ಪ ಹೆಂಗಿತ್ರಪ್ಪ ನನ್ನ ಪ್ಲಾನು. ಮಾಲನ್ನು ಕುಳ್ಳುನು ಮದುವೆ ಮಾಡ್ಬೇಕಂತಾನೆ ನನ್ನ ಉದ್ದೇಶ. ನಾನು ಅದಕ್ಕೆ ಬಿದ್ದಿ ಕಾಲು ಮುಡ್ಕೊಂಡು ನಿಮ್ಗೆ ನಾಟಕ ತೆಗೆದ್ಬಿಟ್ಟೆ. ಅವರು ಹೊಂಟೋದ್ರಂತೆ. ಇನ್ನೇನು ಮದುವೆ ನಿಲ್ಸೋದೇನು ಗೊತ್ತಿಲ್ವ ನನಗೆ. ಹೆಂಗೋ ನಿಲ್ಲಿಸ್ತೀನಿ ಕತೆ. ಇನ್ನೇನ್ರಪ್ಪ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ರೆಪ್ಟಿಗೂ ಸಪೋರ್ಟ್ ಮಾಡ್ರಪ್ಪ.